ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ, ಅನ್ಮಿಟ್ ಮಾಡ್ಕೊಂಡು. ರೈಟ್ ಸರ್, ಇದು ಚಪಾತಿ ತಿನ್ಬಾರ್ದು ಅಂತ ಹೇಳ್ತಾರಲ್ವಾ ಸರ್? ಹ್ಮ್ ಅದು ಈಗ ಮನೇಲೆ ಗೋಧಿ ನಾವು ಬಿಡಿಸಿ ಮಾಡಿ ತಗೋಬೋದಾ? ಇಲ್ಲಮ್ಮ, ಗೋಧಿ ಅನ್ನೋದು ಗೋಧಿ ಅದು ಬೆಳೆಸ್ತಾ ಇರೋ ವಿಧಾನನೇ ಸರಿ ಇಲ್ಲ. ಅದಕ್ಕೂ ಅವರು ಏನೇ ಬೆಳೆಯುವಾಗ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕಗಳು ಯೂಸ್ ಮಾಡ್ತಾರೆ. ಆದ್ರೆ ನೀವು ಬೇಕಂದ್ರೆ ಒಂದು ಕೆಲಸ ಮಾಡಿ, ಜವ ಗೋಧಿ ತರಿಸ್ಕೊಳ್ಳಿ. ನಾರ್ತ್ ಕರ್ನಾಟಕದಲ್ಲಿ ಬೆಳೀತಾರೆ ಅದು. ಈ ಆರ್ಟಿಫಿಷಿಯಲ್ ಗೊಬ್ಬರ ಮತ್ತೆ ಈ ಕೃತಿಕ ಕೀಟನಾಶಕಗಳು ಯಾವುದು ಯೂಸ್ ಮಾಡಲ್ಲ ಅವರು. ಆ ಜವ ಗೋಧಿ ಮಾತ್ರ, ಅದರಿಂದ ಮಾತ್ರ ಬೇಕಂದ್ರೆ ಮಾಡ್ಕೊ, ತೊಂದರೆ ಇಲ್ಲ. ಜೋಳ ನಾರ್ಮಲ್ ಯೂಸ್ ಗೋಧಿ, ಮಾಡ್ಬೋದಲ್ವಾ ನಾರ್ಮಲ್ ಸರ್? ಔಟ್ ಸೈಡ್ ಸಿಗುವಂತ ಯಾವುದೇ ಆಶೀರ್ವಾದ ಆಟ ಇನ್ನೊಂದು ಯಾವುದು ಯೂಸ್ ಮಾಡ್ಕೋಬೇಕು. ಇದು ಜೋಳ ಎಲ್ಲ ಯೂಸ್ ಮಾಡ್ಬೋದಲ್ವಾ ಸರ್? ಜೋಳ ಪರವಾಗಿಲ್ಲ, ಜೋಳ ಓಕೆ, ಜೋಳ, ರಾಗಿ ಇದೆಲ್ಲ ಅದೆಲ್ಲ ಯೂಸ್. ಓಕೆ. ಆದ್ರೆ ನಾನು ಹೇಳಿದ್ದೀನಲ್ಲ, ಅದರಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿದ್ದೀನಿ, ಅದು ಗಮನಿಸ್ಕೊಳ್ಳಿ. ಓಕೆ ಸರ್. ಓಕೆ, ಅದರಲ್ಲಿ ಫೈಬರ್ ಅಂಶ ಎಷ್ಟಿದೆ, ಹೆಚ್ಚಾಗಿದೆ ಕಡಿಮೆ ಆಗಿದೆಯಾ? ಹೆಚ್ಚಾಗಿರೋದು ಸಿರಿಧಾನ್ಯಗಳು 5, ಮತ್ತೆ ಸ್ವಲ್ಪ ಮಧ್ಯ ಅಂದ್ರೆ ಮಿಡಿಲ್ ಲೆವೆಲ್ ಇರೋದು ಈ ಏನಂತ ಹೇಳ್ತೀವಿ ನಾವು, ನ್ಯೂಟ್ರಲ್ ಗ್ರೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ತಟಸ್ಥ ಧಾನ್ಯಗಳಂತ ಹೇಳ್ತೀವಿ. ಅದು ನೀವು ಗಮನಿಸಿಕೊಂಡು ಏನ್ ಬೇಕೋ ಅದನ್ನ ನೀವು ಪಾಲನೆ ಮಾಡ್ತಾ ಹೋಗಿ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಒಂದು 2 ದಿವಸ ಸಿರಿಧಾನ್ಯಗಳು, ಒಂದು ಸಿರಿಧಾನ್ಯ ಸಾಮೆ ನವಣೆ ಯಾವುದೋ ಒಂದು, ಇನ್ನು 2 ದಿವಸ ರಾಗಿ, ಓಕೆ, ಇನ್ನು 2 ದಿವಸ ಮತ್ತೆ ಇನ್ನೊಂದು ಸಿರಿಧಾನ್ಯ, ಮತ್ತೆ ಇನ್ನೊಂದು 2 ದಿವಸ ಬಾಜ್ರ ಅಂದ್ರೆ ಸಜ್ಜೆ. ಇನ್ನೊಂದು 2 ದಿವಸ ಆರ್ಕಗಳು ಅಂದ್ರೆ ಆರ್ಕ ಯೂಸ್ ಮಾಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ಇನ್ನೊಂದು 2 ದಿವಸ ಇನ್ನೂ ಬೇಕಂದ್ರೆ ನಿಮ್ಗೆ ಭತ್ತದಲ್ಲೇ ಅಂದ್ರೆ ಅಕ್ಕಿಯಲ್ಲಿ ಏನ್ ಸಿಗತ್ತೆ ಗೊತ್ತಾ, ನಮ್ಮ ಈ ದೇಶೀಯ ತಳಿ ಸಿಗತ್ತೆ. ದೇಶೀಯ ತಳಿ ಅಂದ್ರೆ ಯಾವುದೇ ನಾರ್ಮಲ್ ಆಗಿ ಈ ಸೋನಾ ಮಸೂರ ಇದೆಲ್ಲ ಆಚ ಕಡೆ ನೀವು ಸ್ಟೋರ್ ಅಲ್ಲಿ ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತೇವೆ, ಅದಲ್ಲ. ಅದು ಕಡ್ಡಾಯವಾಗಿ ನಾವು ತ್ಯಜಿಸ್ಬೇಕು, ಅದು ಯೂಸ್ ಮಾಡಲೇಬಾರದು. ಮತ್ತೆ ಏನ್ ಮಾಡ್ಕೋಬಹುದು ಅಂದ್ರೆ, ಸ್ವಲ್ಪ ದೇಸಿ ತಳಿ ಸಿಗತ್ತೆ, ದೇಸಿ ತಳಿಗಳು ಅಂದ್ರೆ ನವಾರ ರೈಸು, ಮತ್ತೆ ಇಂಥ ರೈಸ್ ಇದೆ. ಸೊ ಮಾವಿನ ಪಿಲ್ಲೆ ರೈಸ್ ಅಂತ ಇದೆ. ಮಾವಿನ ಪಿಲ್ಲೆ ರೈಸ್ ಅಂದ್ರೆ ಅದು ಬೆಳೆಯೋದು ತುಂಬಾ ಕಡಿಮೆನೆ. ಅದಕ್ಕೆ ಅದು ಒಂದೊಂದು ಕೆಜಿ 300 ರೂಪಾಯಿ, 400 ರೂಪಾಯಿ ಇರ್ತದೆ. ನೋಡಿ, ಎಷ್ಟೋ ಜನ ಈಗಾಗಲೇ ಬಂಜೆತನ ಅನುಭವಿಸ್ತಾ ಇರ್ತಾರೆ. ಬಂಜೆತನ ಅಂದ್ರೇನು ಅಂದ್ರೆ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂತ. ಅಂತವ್ರಿಗೆ ಒಂದು ಅಕ್ಕಿ ಇದೆ, ಅದು ಮಾವಿನ ಪಿಲ್ಲೆ ಅಂತ ಹೇಳ್ತಾರೆ. ಅದು ತಮಿಳ್ನಾಡಲ್ಲಿ ಜಾಸ್ತಿ ಬೆಳೀತಾರೆ, ಆದ್ರೆ ತುಂಬಾ ಕಡಿಮೆ ಬೆಳೀತಾರೆ. ಅದಕ್ಕೋಸ್ಕರ ಹೆಚ್ಚು ಕಾಸ್ಟ್ ಜಾಸ್ತಿ, ಖರ್ಚು ಜಾಸ್ತಿ ಮಾಡಬೇಕು. ಆದ್ರೆ 3 ತಿಂಗಳು ಸರಿಯಾಗಿ 3 ತಿಂಗಳು ಅವ್ರು ಯೂಸ್ ಮಾಡಿದ್ರೆ, ಯಾರೇ ಹೊಸಾಗಿ ಮದುವೆ ಆಗಿರ್ತದೆ, ಇಲ್ಲ ಅಂದ್ರೆ ಮದುವೆ ಆಗಿ ಇನ್ನು ಈಗಾಗಲೇ 6 ವರ್ಷಗಳು 8 ವರ್ಷಗಳು ಆಗಿರ್ತದೆ, ಅವ್ರಿಗೆ ಮಕ್ಕಳಾಗಿಲ್ಲ ಅಂತವ್ರು ಇದು 3 ತಿಂಗಳು 4 ತಿಂಗಳು ನಾವು ಅವ್ರು ಸೇವನೆ ಮಾಡಿದ್ರೆ ಸಾಕು, ಅವ್ರಿಗೆ ಮಕ್ಕಳು ಆಗೇ ಆಗ್ತಾರೆ. ಅಷ್ಟು ಒಳ್ಳೆ ಅಕ್ಕಿ ಇದೆ. ಆದ್ರೆ ಇದೆಲ್ಲ ಏನ್ ಮಾಡಿದ್ರೆ ಗೊತ್ತಾ, ಈ ರಾಸಾಯನಿಕ ಗೊಬ್ಬರ ಕಂಪನಿಗಳು, ಈ ಗೌರ್ಮೆಂಟ್ ಎಲ್ಲ ಸೇರಿಸ್ಕೊಂಡು ಏನ್ ಮಾಡಿದೆ ಅಂದ್ರೆ, ಅದನ್ನು ಬೆಳೆಯಕ್ಕೆ ಕೊಡ್ತಾ ಇಲ್ಲ, ಅದನ್ನ ಬೆಳೆಯಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಯಾರಿಗೂ ರೈತರು ಕೊಡ್ತಾ ಇಲ್ಲ. ಆ ಮಾಹಿತಿನೂ ಹಂಚಲ್ಲ, ಮೊದಲನೇದಾಗಿ ಆ ಮಾಹಿತಿನೂ ಹಂಚಲ್ಲ ಅವ್ರು. ಅಂತ ದೌರ್ಭಾಗ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಈ ರಾಜಮುಡಿ, ಕೆಂಪಕ್ಕಿ ಅಂತಾರಲ್ಲ ಸರ್, ಅದೆಲ್ಲ ಒಳ್ಳೇದಾ? ಓಕೆ, ಪರವಾಗಿಲ್ಲ. ಅಂದ್ರೆ ಅದೇ ಪ್ರತಿ ದಿವಸ ತಿನ್ನಬಾರ್ದು, ಅದೇ ನಾನು ಹೇಳ್ತಾ ಇದ್ದೀನಿ. ಇದನ್ನು ಅಷ್ಟೇ, ಯಾವ್ದು ಸಿರಿಧಾನ್ಯಗಳು ಅಷ್ಟೇ, ಪ್ರತಿ ದಿವಸ ಸಿರಿಧಾನ್ಯನೇ ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಸಿರಿಧಾನ್ಯನ ಏನ್ ಮಾಡ್ತೀರಿ, ಪೌಡರ್ ಮಾಡ್ಕೊಂಡು ಒಂದು ರೋಟಿ ಮಾಡ್ಕೊಳ್ಳಿ. ಸಿರಿಧಾನ್ಯದಿಂದ ಯಾವುದು ಒಂದು ಬಿಸಿಬೇಳೆಬಾತ್ ಮಾಡ್ಕೊಳ್ಳಿ, ಒಂದು ಇಲ್ಲಾಂದ್ರೆ ಸಾಂಬಾರ್ ರೈಸ್ ಮಾಡ್ಕೊಳ್ಳಿ, ಈ ತರ ರೋಟಿಗಳು ಮಾಡ್ಕೊಳ್ಳಿ, ಮತ್ತೆ ಇಡ್ಲಿ ಮಾಡ್ಕೊಳ್ಳಿ, ದೋಸೆ ಮಾಡ್ಕೊಳ್ಳಿ. ಆ ತರ ವಿಧ ವಿಧ ರೂಪದಲ್ಲಿ ನಾವು ತಗೋಬೇಕಾಗತ್ತೆ. ಅದನ್ನು ಪ್ರತಿ ದಿವಸ ಅದೇ ತಗೋಬೇಕಂತ ಹೇಳ್ತಾ ಇಲ್ಲ. 2 ದಿವಸ ಒಂದು ಯಾವುದೋ ಒಂದು ಸಿರಿಧಾನ್ಯ, ಇನ್ನು 2 ದಿವಸ ಒಂದು ರಾಗಿ ಮುದ್ದೆ, ಇನ್ನು 2 ದಿವಸ ಒಂದು ಅಕ್ಕಿ, ನೀವು ಹೇಳಿದ್ರ ರಾಜಮುಡಿ ರೈಸ್ ಅಂತ, ಅಂಥದ್ದು ಯಾವ್ದನ್ನ ಒಂದು ಇಟ್ಕೊಳ್ಳಿ ಅಲ್ವಾ. ಅದು ನಿಮಗೆ ಸಾಮಾನ್ಯವಾಗಿ ಲಭ್ಯವಾಗತ್ತೆ, ಸೊ ಅದನ್ನು ಬಳಸ್ಕೊಳ್ಳಿ. ಸೊ ಈ ತರ ಮಾಡ್ತಾ ಹೋದ್ರೆ ನಿಮ್ಮ ಆರೋಗ್ಯಕ್ಕೆ ಪ್ರಧಾನ ಆಹಾರ ಸಿಕ್ಕಿದೆ ಅಂತ ಅರ್ಥ. ಇನ್ನು ಯಾವಾಗಲೂ ಈ ತರ ತಿಂತಾನೆ ಹೋಗಬಾರ್ದು. ನಾವೇನ್ ಮಾಡ್ಬೇಕು, ಅಟ್ಲೀಸ್ಟ್ 1 ವಾರಕ್ಕೆ ಒಂದ್ಸರಿ ಉಪವಾಸ ಮಾಡಲೇಬೇಕು, ಅರ್ಥ ಆಯ್ತಾ? ಉಪವಾಸ ಮಾಡಿಲ್ಲ ಮತ್ತೆ ಈ ತರನೇ ನಾವು ಸೇವನೆ ಮಾಡ್ತಾನೇ ಹೋಗ್ತೀವಿ ಅಂದ್ರೆ ಅದು ತಪ್ಪಾಗತ್ತೆ. ಮತ್ತೆ ಒಳ್ಳೆ ಅಭ್ಯಂಗ ಸ್ನಾನ ಮಾಡ್ತಾ ಹೋಗ್ಬೇಕು, ಉಪವಾಸ ಮಾಡ್ತಾ ಹೋಗ್ಬೇಕು ಅಲ್ವಾ. ಈ ಮಧ್ಯಂತರ ಉಪವಾಸ ಮಾಡಿದ್ರು ಅದು ಒಳ್ಳೇದೇ. ಅಂದ್ರೆ ಇನ್ನೊಂದು ನಾನು ಹೇಳಿದ್ದೀನಿ, ಒಂದು ದಿವಸದಲ್ಲಿ 2 ಸರಿ ಅಂದ್ರೆ, ನಿಮ್ಗೆ ಸಾಮಾನ್ಯ ಆರೋಗ್ಯವಂತರಾದ್ರೆ ಬೆಳಗ್ಗೆ 9 ಗಂಟೆಗೆ, ಸಾಯಂಕಾಲ ಏನ್ ಮಾಡ್ಬೇಕು, ಕಡ್ಡಾಯವಾಗಿ ಒಂದು 6 ಗಂಟೆ 7 ಗಂಟೆಗೆ ಮುಗಿಸ್ಬೇಕು ಆಹಾರ. ಆ 2 ಟೈಮಲ್ಲಿ ನಿಮ್ ಇಷ್ಟ ಯಾವ ತರ ಆಹಾರ ತಗೊಂಡ್ರೆ. ಇನ್ನು ಸ್ವಲ್ಪ ಜನ ಬೇರೆ ತರ ಮಾಡ್ಕೋಬಹುದು. ಯಾವುದು, ಯಾರ್ಯಾರು ರೋಗಗಳು ಅನುಭವಿಸ್ತಾ ಇದೆ ಅಂತ ಇಟ್ಕೊಳ್ಳಿ. ರೋಗಗಳು ಅನುಭವಿಸ್ತಾ ಇದ್ರೆ ಮಧ್ಯದಲ್ಲಿ ಅಂದ್ರೆ
ಲಂಚ್ ಟೈಮ್ ಮಾತ್ರ, ಮಧ್ಯಾಹ್ನ ಭೋಜನ ಮಾತ್ರ ಒಂದು ಬಯಸಿದ ಆಹಾರ. ಆ ಬಯಸಿದ ಆಹಾರದಲ್ಲಿ ಈ ಯಾವುದೇ ತರಕಾರಿಯಿಂದ ಮಾಡ್ಕೊಂತ ಪಲ್ಲಿ ಮತ್ತೆ ಯಾವುದೇ ಸಾಂಬಾರು ಅದು ಇದು, ಅದ್ರ ಜೊತೆಗೆ ಯಾವುದೇ ಒಂದು ಈ ಸಿರಿಧಾನ್ಯ ಇಲ್ಲಾಂದ್ರೆ ರಾಗಿ, ಈ ಬಾಜ್ರ ಯಾವುದೋ ಒಂದು ಪ್ರಧಾನ ಆಹಾರ, ಅಷ್ಟು ಸಾಕು ಅವ್ರಿಗೆ. ಮತ್ತೆ ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆನೂ ಅಷ್ಟೇ ಹಸಿ ಹಸಿ ತರಕಾರಿಯಿಂದ ಇಲ್ಲಾಂದ್ರೆ ಸೊಪ್ಪಿಂದ ಮಾಡುವಂತ ಒಂದು ಗ್ರೀನ್ ಜ್ಯೂಸು ಅಲ್ವಾ, ಅದ್ರ ಜೊತೆಗೆ ಯಾವುದೇ ಸಲಾಡು ಇಲ್ಲ ಹಣ್ಣುಗಳು, ಅಷ್ಟು ಮಾತ್ರ ಸಾಕು ಬೆಳಗ್ಗೆ. ಸಾಯಂಕಾಲಕ್ಕೆ ಬಂದ್ರೆ ಮತ್ತೆ ಅದೇ ತರ ರಿಪೀಟ್ ಇಲ್ಲ ಅಂದ್ರೆ ಸ್ವಲ್ಪ ಒಂದು ರೋಟಿ, ಒಂದು ಸ್ವಲ್ಪ ಪಲ್ಲಿ ತಗೊಂಡ್ರೆ ಅದು ಓಕೆ, ನೋ ಪ್ರಾಬ್ಲಮ್. ಅದು ಬಿಟ್ಟು ಈ ವೈಟ್ ರೈಸು ಮತ್ತೆ ಈ ಗೋಧಿ ಪೂರ್ತಿ ತ್ಯಜಿಸ್ಬೇಕು. ನಮ್ಮ ಮನೆಯಿಂದನೇ ಆಚೆ ಕಡೆ ಕಲಿಸ್ಬೇಕು. ಅದು ಅರ್ಥ ಮಾಡ್ಕೊಳ್ಳಿ. ಇಷ್ಟು ಬದಲಾವಣೆ ಮಾಡ್ಕೊಂಡು ನೋಡಿ, ನಿಮಗೆ ಅನಾರೋಗ್ಯ ಅನ್ನೋದು ನಿಮ್ಮ ಮನೆ ಒಳಗಡೆ ಇರಲ್ಲ, ಯಾರೂ ಇರಲ್ಲ ಮನೆ ಒಳಗಡೆ. ಅನಾರೋಗ್ಯ ಇದ್ರೂ ಏನಾದ್ರೂ ಅನಾರೋಗ್ಯ, ಎಷ್ಟೋ ಅನಾರೋಗ್ಯಗಳು ಅವ್ರ ಹೆಸರುಗಳು ತುಂಬಾ ಕೊಟ್ಟಿರ್ತಾರೆ. ಈ ಅಲೋಪತಿ ಸಿಸ್ಟಮ್ ಅಲ್ಲಿ, ಇಂಗ್ಲಿಷ್ ಸಿಸ್ಟಮ್ ಅಲ್ಲಿ ಎಷ್ಟೋ ಹೆಸರುಗಳು ಕೊಡ್ತಾರೆ, ಒಂದೊಂದು ಹೆಸರು ಕೊಡ್ತಾ ಇರ್ತಾರೆ. ಅದೆಲ್ಲ ನಾವು ಪಾಲನೆ ಮಾಡ್ಬೇಕು, ಅದು ಗಮನದಲ್ಲಿ ಇಟ್ಕೋಬೇಕಂತ ಏನಿಲ್ಲ. ಸುಮ್ಮನೆ ನಿಮ್ಮ ಸಮಗ್ರ ಈ ಜೀವನ ಶೈಲಿ ಅಳವಡಿಸ್ಕೊಳ್ಳಿ, ಆಹಾರ ಶೈಲಿ ಬದಲಾವಣೆ ಮಾಡಿ, ಅಷ್ಟೇ ಬೇಕಾಗಿರೋದು. ಥ್ಯಾಂಕ್ ಯು ಸರ್. ರೈಟ್. ನಮಸ್ಕಾರ ಮೇಷ್ಟ್ರೆ. ಹಾ, ನಮಸ್ಕಾರ, ಹೇಳಿ. ಇದೆಲ್ಲ ಸಿರಿಧಾನ್ಯಗಳ ಬಗ್ಗೆ 2 ದಿನ ತಾವು ಹೇಳ್ತಾನೆ ಇದ್ದೀರಿ, ಒಳ್ಳೇದು. ಇದರಲ್ಲಿ ಕೆಲವೆಲ್ಲ ನಾವು ಪಾಲನೆ ಮಾಡ್ತೀವಿ. ಆದ್ರೆ ಸರ್ ನನಗೆ ಇದೊಂದು ಗೊತ್ತಾಗ್ಲಿಲ್ಲ, ಊದಲು ಅಂದ್ರೆ ಯಾವುದು, ಕೊರಲು, ಅರ್ಕ, ಇವು 3 ಯಾವ ಅಂತ ಗೊತ್ತಾಗಿಲ್ಲ. ಅಲ್ಲ, ಸಾಮೆ ನವನೆ, ಹಾ ಸಾಮೆ ನವನೆ, ಹೌದು. ಆರ್ಕ, ಊದಲು, ಕೊರಲು. ಅರ್ಕ ಅಂದ್ರೆ ಯಾವ್ದು ಇದು? ಅರ್ಕ ಅಂದ್ರೆ ಅದು ಏನಂತ ಹೇಳ್ಬೋದು ಅಂದ್ರೆ ಅದಕ್ಕೆ ಅದಕ್ಕೆ ಪರ್ಯಾಯ ಇಂಗ್ಲಿಷ್ ಹೆಸರು ಬೇಕಾ ನಿಮ್ಗೆ? ಇಲ್ಲ ಸರ್, ಸಾಮಾನ್ಯ ಬಳಕೆ ಯಾವ ಶಬ್ದ ಇರ್ತದೆ ಅದನ್ನ ಹೇಳಿ, ಸಾಮಾನ್ಯನೇ. ಅಲ್ಲ, ಆರ್ಕ ಅಂದ್ರೆ ನಾನು ತೋರ್ಸಕ್ಕಾಗಲ್ಲ, ಅದು ಚಿತ್ರ ತೋರ್ಸಕ್ಕಾಗಲ್ಲ, ಅದೊಂದು ಸಿರಿಧಾನ್ಯ ನಿಮ್ಗೆ ಸಿಗತ್ತೆ. ಅದು ಅಂದ್ರೆ ಅದು ಒಂಥರ ಆರ್ಕ, ಸಣ್ಣ ಅದಕ್ಕೂ ಆರ್ಕ ಅಂತ ಹೇಳ್ತಾರೆ, ಆರ್ಕ ಅಂತ ಹೇಳ್ತಾರೆ, ಎರಡು ಪದಗಳಿವೆ. ನವಣಕ್ಕಿ ತರನೇ ಇರುತ್ತಲ್ಲ ಸರ್ ಅದು? ಹ್ಮ್, ನವಣಕ್ಕಿ ತರನೇ ಇರತ್ತ. ಹೌದು. ನವನೆ ಹೌದಾ? ಸಾಮೆ, ಹಾ. ನವನೆ ಸಾಮೆ, ಈ ಆರ್ಕ, ಈ ಊದಲು, ಕೊರಲು, ಈ ಐದು ವಿಧಗಳ ಹೌದು ಸಿರಿಧಾನ್ಯ. ಹೌದು, ಇದು ಗೊತ್ತಿದೆ ಬಿಡ್ರಿ. ಅದಕ್ಕೆ ಇದ್ರ ಪರ್ಯಾಯ ಶಬ್ದ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ. ಇಲ್ಲ, ಪರ್ಯಾಯ ಶಬ್ದ ಅಂತ ನಾನು ಈ ಎರಡೇ ಇರೋದು, ಅದು ಎರಡು ಹೆಸರುಗಲ್ಲ ಅಂದ್ರೆ ಹಾರಕ, ಆರ್ಕ, ಈ ಎರಡು ಪದಗಳು ಒಂದೇ. ಇವೆಲ್ಲ ಧಾನ್ಯ ಯೂಸ್ ಮಾಡ್ತೀವಿ ಬಿಡ್ರಿ ಮನೆಯಲ್ಲಿ ನಾವು. ಹ್ಮ್, ಥ್ಯಾಂಕ್ ಯು ಸರ್, ಒಳ್ಳೇದಾಗಿತ್ತು ಇವತ್ತು. ಇವತ್ತಿನ ಕ್ಲಾಸ್ ಬಹಳಷ್ಟು ಅದ್ಭುತವಾಗಿತ್ತು. ಮೇಡಮ್ ಅವ್ರು ಹೇಳದಂತೂ ಅಗ್ದಿ ಚಿಕ್ಕ ಮಕ್ಕಳು ಕೂಡ ತಿಳ್ಕೊಳ್ಳೋಂತಹ ರೀತಿಯಿಂದ ಉದಾಹರಣೆಗಳನ್ನು ಕೊಟ್ಟು ಅವುಗಳಿಗೆ ಪರ್ಯಾಯ ಶಬ್ದ ಯಾವುದು ಅನ್ನೋದು ಕೂಡ ಅವರು ನೀಟಾಗಿ ಹೇಳ್ತಾರೆ. ಅವ್ರ ಕ್ಲಾಸ್ ತುಂಬಾ ಇಷ್ಟಪಡ್ತೀನಿ ಸರ್ ನಾನು. ಧನ್ಯವಾದ ಸರ್, ಧನ್ಯವಾದ. ರೈಟ್. ಹಾ, ದೊಡ್ಡಗೌಡರು ಹೇಳಿ. ದೊಡ್ಡಗೌಡರು ಅನ್ಮ್ಯೂಟ್ ಮಾಡ್ಕೊಂತೀರಾ? ರೈಟ್. ಓಕೆ ಸ್ನೇಹಿತರೆ, ಇನ್ಯಾವುದೋ ಪ್ರಶ್ನೆ ಇದ್ರೆ ಕೇಳಿ. ನಮ್ಮ ಈ ಸಮಗ್ರ ಜೀವನ ಶೈಲಿ ಬಗ್ಗೆ ಮತ್ತೆ ಮನೆಮದ್ದು ಬಗ್ಗೆ, ಇನ್ನೇನಾದರೂ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ, ಪರಿಕಲ್ಪನೆ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಸೊ ಈಗ ಮುಕ್ತಾಯ ಮಾಡೋಣ ನಮ್ಮ ಕಾರ್ಯಕ್ರಮ. ಇನ್ನು 2 ನಿಮಿಷದಲ್ಲಿ ನಾವು ಮುಕ್ತಾಯ ಮಾಡೋಣ. ಹೇಳಿ ಮಾ, ನಂದ ಅವರೇ ಹೇಳಿ. ನಂದ ಸರ್ ನಮಸ್ತೆ ಗುರುಜಿ. ಈಗ ಪ್ಯಾರಲೈಸಿಸ್ ಆಗಿರ್ತಾರೆ ಸರ್, ಬ್ರೇನ್ ಸ್ವಲ್ಪ ಮಟ್ಟಿಗೆ ಆಗಿರ್ತದೆ ಅವ್ರಿಗೆ. ಅಂದ್ರೆ ಸ್ವಲ್ಪ ಮಂಕ್ ಆಗಿರ್ತಾರೆ, ಆಕ್ಟಿವ್ ಆಗಿರುದಿಲ್ಲ. ಅವ್ರಿಗೆ ಮಾಡ್ಬೋದಲ್ ಸರ್ ಇದು ಪಂಚ ಮಾಡೋದು? ಹೌದೌದು. ಈ ಅಂದ್ರೆ ಬ್ರೈನ್ ಸಂಬಂಧಿತ ಯಾವುದೇ ಇದ್ರೂ ಈ ಪಾಯಿಂಟ್ಸ್ ನಾವು ಸಕ್ರಿಯಗೊಳಿಸ್ಕೋಬಹುದು. ಅದು ಡೈಲಿ ಎರಡು ಟೈಮ್ ಮಾಡ್ಬೋದು ಸರ್? ಏನ್ ಜಾಸ್ತಿ ಮಾಡಿದ್ರು ನಡೆಯುತ್ತೆ ಅವ್ರಿಗೆ? ಜಾಸ್ತಿ ಮಾಡೋದು ತುಂಬಾ ಒಳ್ಳೇದು. ಹಾ ಸರ್. ನಮ್ಗೆ ಸಮಯ ಇದ್ರೆ ಜಾಸ್ತಿನೇ ಮಾಡ್ಬೇಕು, ಕಡಿಮೆ ಮಾಡಬಾರ್ದು. ಓಕೆ, ಜಾಸ್ತಿ ಮಾಡಿದ್ರೆ ಬೇಗ ಗುಣ ಆಗತ್ತೆ ಅಷ್ಟೇ. ಅದೇ ಸರ್, ಇದು ತಮ್ಮ ಹೇಳಿದ್ದು ಈ ಕೈ ಕೆಳಗಡೆ ಅಂತ ಹೇಳಿದ್ರಿ ಸರ್? ಹೌದು. ಇದು ಆಮೇಲೆ ಹೆಬ್ಬೆರಳದ್ದು. ಇದು ಹೆಬ್ಬೆರಳು ಮತ್ತೆ ಈ 4 ಕೊನೆ ಭಾಗಗಳು. ಈ 4 ಬೆರಳಿದೆಲ್ಲ, ಈ ಕೊನೆ ಭಾಗ ನೋಡಿ, ಇಲ್ಲಿ ನಾನು ಕಲರ್ ಹಾಕಿದ್ದು ನೋಡಿ, ಕಲರು ಇದೊಂದು 2 3 4 ಬೆರಳು, 5ನೇದು ಹೆಬ್ಬೆರಳು ಈ ಮೊದಲನೇ ಹಾಫ್, ಈ ಭಾಗ ಪೂರ್ತಿ, ಈ ಭಾಗ. ಥ್ಯಾಂಕ್ ಯು ಸರ್. ಇದೊಂದು ಈ ಪಾಯಿಂಟ್ ಒಂದು, ಇದು ಗಾಲ್ ಬ್ಲಾಡರ್ ಪಾಯಿಂಟ್. ಅದೆಲ್ಲಾನು ಬ್ರೈನ್ ಸ್ಟ್ರೋಕ್ ಸಂಬಂಧ. ಥ್ಯಾಂಕ್ ಯು ಸರ್. ರೈಟ್.
ಜಯಂತಿ ಅವರೇ ಮಾತಾಡಮ್ಮ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿದ್ರಿ. ಹಾ ಸರ್, ನಮಸ್ತೆ ಸರ್. ಎಸ್, ಹೇಳಿ ನಮಸ್ತೆ. ಸರ್, ಈಗ ಚೆಸ್ಟ್ ಪೇನಿಗೆ ಯಾವ್ದು ಪ್ರೆಷರ್ ಮಾಡ್ಬೇಕು? ಚೆಸ್ಟ್ ಪೇನಿಗೆ ಚೆಸ್ಟ್ ಪೇನ್ ಅಪಾನ ವಾಯು ಮುದ್ರೆ ಮಾಡಿ. ಅಪಾನವಾಯು. ತುಂಬಾ ಒಳ್ಳೇದು. ಹಾ, ಆ ಪಾಯಿಂಟ್ ನಾನು ಚೆಸ್ಟ್ ಪೇನ್ಗೆ ಏನು ಪಾಯಿಂಟ್ ಕೊಡ್ತಾ ಇಲ್ಲ ಇಲ್ಲಿ. ಅಪಾನ ವಾಯು ಮುದ್ರ ಇಸ್ ಬೆಸ್ಟ್. ಓಕೆ ಸರ್, ಓಕೆ ಸರ್. ಯಾವುದೇ ಟೈಮಲ್ಲಿ ಅಪಾನ ವಾಯು ಮುದ್ರ ಗೊತ್ತಲ್ಲ ನಿಮ್ಗೆ? ಹಾ, ಗೊತ್ತು ಸರ್, ಗೊತ್ತು ಸರ್. ಸಿಂಪಲ್ ಈ ತರ. ಹಿಂಗ್ ಮಾಡೋದು. ಹಾ ಸರ್, ಓಕೆ ಸರ್, ಓಕೆ ಸರ್. ಅಸ್ತಮಾಕ್ ಸರ್? ಅಸ್ತಮಾಕ್ ಪಾಯಿಂಟ್ ಬಾಡಿಯಲ್ಲಿದೆ, ಅದು ನಾನು ಕಲ್ಸ್ಕೊಡ್ತೀನಿ, ಪಾಯಿಂಟ್ ಕಲ್ಸ್ಕೊಡ್ತೀನಿ. ಓಕೆ, ಆ ಪಾಯಿಂಟ್ ನೀವು ಸಕ್ಕರೆಗೆ ಹೋಲಿಸ್ಕೊಳ್ಳಿ. ಆ ಪಾಯಿಂಟ್ ಮೇಲೆ ಈಗಿರುತ್ತೆ, ಈ ಕಡೆ ಇರ್ತದೆ. ಆ ಪಾಯಿಂಟ್ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಒಂದು 20-30 ಸರಿ ನಿಧಾನವಾಗಿ. ಒಂದ್ಸರಿ ಪ್ರೆಸ್ ಮಾಡಿದ್ರೆ 5 ಸೆಕೆಂಡ್ ಹಾಗೆ ಇಡಬೇಕು, ಆಮೇಲೆ ರಿಲೀಸ್ ಮಾಡ್ಬೇಕು. ಆತರ ಸಕ್ಕರೆಗೆ ಹೋಲಿಸ್ಕೋಬೇಕು. ಓಕೆ ಸರ್, ಓಕೆ ರೈಟ್ ಸರ್. ಮತ್ತೆ ನಾನು ನಿನ್ನೆ ಮತ್ತೆ ಇವತ್ತ ಮೆಡಿಟೇಷನ್ ಧ್ಯಾನ ಮಾಡ್ತಿರ್ಬೇಕಾದ್ರೆ ಜಟ್ಕ, ಈ ರೀತಿ ಜಟ್ಕ ಬರ್ತದ ಸರ್. ನಿದ್ದೆ ಬಂದಾಗ ಜಟ್ಕ ಬರ್ತದಲ್ಲ, ಆ ರೀತಿ ಬರ್ತದ. ನಿದ್ದೆ ಏನಾದ್ರೂ ಮಾಡ್ತೀನ ಅಂತ ಅನಿಸ್ತು ನನಗೆ. ಇಲ್ಲ, ಅದು ಒಳ್ಳೇದು. ಅಂದ್ರೆ ಎನರ್ಜಿ ಅನ್ನೋದು ನಿಮ್ಗೆ ಫ್ಲೋ ಆಗ್ತಾ ಇರುವಾಗ, ಈ ಶಕ್ತಿ ಹರಿತಾ ಇರುವಾಗ ಇಂಥ ಅನುಭವಗಳು ಬರುತ್ತೆ. ಅಂದ್ರೆ ಸ್ವಲ್ಪ ದೇಹ ಆ ಕಡೆ ಈ ಕಡೆ ತೂಗ್ತಾ ಇರುತ್ತೆ. ತೂಗುತ್ತೆ ಸರ್, ಅದ ಹಿಂಗ ತೂಗ್ತಾ ಇರುತ್ತೆ. ಉಯ್ಯಾಲೆ ತರ. ಹಾ ಸರ್, ಹೌದು, ಏನ್ ತೊಂದ್ರೆ ಇಲ್ಲ. ಅದು ಒಳ್ಳೆ ಅನುಭವ ಅದು. ಹೌದ್ ಸರ್. ಓಕೆ, ಓಕೆ. ಮತ್ತೆ ನಿಮ್ಗೆ ಎಚ್ಚರಿಕೆ ಬಂದ್ರೆ ಮತ್ತೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಅಷ್ಟೇ. ಹಾ ಸರ್, ಹಂಗ್ ಮಾಡ್ತೀನಿ ಸರ್. ಅದೇ ಅದು ಮತ್ತೆ ಎಚ್ಚರಿಕೆ ಬಂದಾಗ ಸ್ಟ್ರೈಟ್ ಕೂತಿರ್ತೀನಿ, ಮತ್ತೆ ಡೌನ್ ಆಗ್ತದ ಸರ್. ಬೆನ್ನ ನೀರ ಅದು ಆಗ್ಲಿ, ಆತರ ಆಗ್ತಾನೆ ಇರ್ಲಿ, ಏನ್ ತೊಂದ್ರೆ ಆಗಲ್ಲ. ಹಾ ಸರ್, ಒಂದು ಒಳ್ಳೆ ಅನುಭವ ಸರ್. ಮತ್ ನಿಮ್ಗೆ ಬಹಳ ಧನ್ಯವಾದಗಳನ್ನ ಹೇಳ್ಬೇಕು. ಯಾಕಂದ್ರೆ ನಮ್ಗೆ ಎಂತೆಂಥ ಅಡಿಗೆಗಳನ್ನ ಮಾಡಿ ಉಣಿಸ್ತಿದ್ದೀರಿ ನೀವು ಅಂತಂದ್ರೆ, ಅಧ್ಯಾತ್ಮ ನಮ್ಮ ಪ್ರಗತಿ ಸಾಧನೆ ಆಗ್ತಾ ಇದೆ. ನಮ್ಮ ಆಧ್ಯಾತ್ಮಿಕ ಬೌದ್ಧಿಕ ಮಟ್ಟ ಹೆಚ್ಚುತ್ತಾ ಹೋಗ್ತಾ ಇದೆ. ನೀವು ಎಷ್ಟು ಒಳ್ಳೆಯ ನಮ್ಗೆ ಮೃಷ್ಟಾನ್ನ ಭೋಜನ ಕೊಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಅಮೃತ ಸಿಂಚನ ಮಾಡ್ತಾ ಇದೆ. ಮಳೆ ಬರ್ತಾ ಇದೆ ಇಲ್ಲ, ಅಮೃತ ಸಿಂಚನ ಆ ರೀತಿ ಆಗ್ತಾ ಇದೆ. ನಿಮ್ಗೆ ಎಲ್ಲಾ ರೀತಿಯಿಂದ, ನಮ್ಗೆ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲಾ ರೀತಿಯಿಂದನೂ ನಮ್ಗೆ ಬಹಳ ಒಳ್ಳೆ ಅಡಿಗೆಗಳನ್ನ ಮಾಡಿ ಊಟ ಮಾಡಿಸ್ತಿದ್ರಿ ನಮ್ಗೆ. ದಿನನಿತ್ಯ ಆ ಮೃಷ್ಟಾನ್ನ ಭೋಜನ ತಿಂತ ನಾವು ಪ್ರಗತಿ ಸಾಧನೆ ಮಾಡ್ತಾ ಇದ್ದೀರಿ. ಒಳ್ಳೆ ಆರೋಗ್ಯ ಅಂತ ದೈಹಿಕವಾಗಿ ನೀವೇನ್ ಮಾಡ್ಬೇಕಂದ್ರೆ, ಇದಕ್ಕೇನ್ ಗುರುದಕ್ಷಿಣೆ ಅಂದ್ರೆ ನೀವು ಎಲ್ಲಾರ್ಗು ಹೇಳ್ಬೇಕು. ಹೇಳ್ತಿದೀನಿ ಸರ್, ಹೇಳ್ತಿದ್ದೀನಿ. ನಾನು 2-3 ಡಬ್ಬೆ ನಮ್ ಫ್ರೆಂಡ್ಸ್ ಗೆ ಕೊಟ್ಟಿದ್ದೀನಿ ಸರ್, ಲಿಂಕ್ ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ಎಲ್ಲಾರ್ನು ತಂದು ಇಲ್ಲಿ ಜೂಮ್ ಅಲ್ಲಿ ಕೂರಿಸ್ಬೇಕು. ಅಷ್ಟೇ ನೀವು ಮಾಡ್ಬೇಕಾಗ. ಅದೇ ನಿಮ್ಮ ಗುರುದರ ಬಾಧ್ಯತೆ ಅಂತ. ಖಂಡಿತ ಸರ್, ಮಾಡ್ತೀನಿ ಸರ್. ತುಂಬಾ ಧನ್ಯವಾದಗಳು ಸರ್. ಮಮತಾ ಅವರೇ ಮಾತಾಡಿಮ್ಮ. ಮಮತಾ ರವಿ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಸ್, ಇವತ್ತು ನಾನು ಗಾಳಿ ಆಯ್ತು ಗುರುಗಳ. 5 ಸತಿ ಮೇಲಕ್ಕೆ ಹೋಗಿ ಕೆಳಗೆ 5 ಟೈಮ್ಸ್ ಹಂಗಾಗುತ್ತೆ ಗುರುಗಳ. ಫುಲ್ ಹೋಗ್ತಾ ಇದೀವಿ ಅನಿಸ್ತದೆ, ಕೆಳಗಡೆ ಬರ್ತೀವಿ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಕಟ್ ಆಗ್ತಾ ಇದೆ ಗುರುಗಳ. ಮೇಲೆ ಹೋಗಿ ಕೆಳಗ್ ಬಂದಿರ ಅಂತ 5 ಟೈಮ್ಸ್ ಆಯ್ತು. ಕಟ್ ಆಗ್ತಾ ಇದೆ ವಾಯ್ಸ್, ಇನ್ನೂ ಕಟ್ ಆಗ್ತಾನೆ ಇದೆ. ಅಂದ್ರೆ ನಿಮ್ ಮೇಲೆ ಹೋಗಿ ಕೆಳಗಡೆ ಬರ್ತಾ ಅಂತ ಅನುಭವ ಆಗಿದ್ಯಾ? ಇದ್ಯಾಕೆ ಹಿಂಗೆ? ವಾಯ್ಸ್ ಅನ್ನೋದು ಸರಿಯಾಗಿ ಕೇಳಿಸ್ತಾ ಇಲ್ಲ, ಅದಕ್ಕೆ ಕೇಳಕ್ ಆಗಲ್ಲ ಅದು. ಏನೋ ಸಿಗ್ನಲ್ ಪ್ರಾಬ್ಲಮ್ ಇದೆ ನಿಮ್ದು. ಓಕೆ, ರೈಟ್. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗಾಗಲೇ 8 ಗಂಟೆ ಆಗ್ತಾ ಬಂದಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೂ ತಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ತೆ.